ಎಲ್ಲಿಂದ ಬಂದವ್ರು ಕಸ ಹಾಕಿದ್ರೆ ಕಸ ಎತ್ತಬೇಕಾಗಿರೋದು ಬೆಂಗಳೂರಿನ ನಗರ ಮಹಾಪಾಲಿಕೆಯ ಕರ್ತವ್ಯ. ಕಸ ಗುಡಿಸ್ಬೇಕಾದ್ದು ಪ್ರಶ್ನೆನೇ ಇಲ್ರಿ. ಅದಕ್ಕೋಸ್ಕರ ನೀವು ಮನೆ ಮಾಲೀಕರು ಹೇಳೋದು ಹೊಡೆದು ಬಿಡ್ತೀರಾ? ಹೊಡಿತೀರನ್ರಿ? ಕೂತ್ಗಳ ಗೊತ್ತು ನಿಂದು ಯಾವ ದೊಡ್ಡ ಮನುಷ್ಯ ಕೂತ್ಗಳ ಗೊತ್ತು. ಏನು ಕೇಳೋದು? ಹಾಕ್ಬಾರ್ದು ಕೂಡ್ದು ಮನೆ ಮುಂದೆ ನೀವ್ ಎತ್ತಬೇಕಾದವ್ರು ನೀವು. ಈ ನಾಟಕ ಬೇಡ. ಎತ್ತಬೇಕಾದವ್ರು ನೀವು, ಕಸ ಗುಡಿಸ್ಬೇಕಾದವ್ರು ನೀವು. ಅದಕ್ಕೆ ಜನಗಳ ಮನೆ ಮುಂದೆ ಕಸ ಹಾಕ್ತೀರ ನೀವು? ಪ್ರಶ್ನೆ ಕೇಳಿದ್ರೆ ನೀನು ದರೋಡೆ ತರ ಪ್ರಶ್ನೆ ಕೇಳಬೇಡ. ಹೌದು, ನೀನು ಅವಿವೇಕದ ಪ್ರಶ್ನೆ ಅದೇ ನಂಗೆ ಕೇಳ್ಬಿಟ್ರೆ ಅದೆಲ್ಲ. ಹೌದು, ಸಾರ್ವಜನಿಕರ ಜವಾಬ್ದಾರಿ ಇರಬಾರ್ದು ಅಂತ ನಾನು ಹೇಳೋದಿಲ್ಲ. ಆದರೆ ಸಾರ್ವಜನಿಕರ ಜವಾಬ್ದಾರಿ ಇಲ್ಲ ಅಂತ ಹೇಳಿ ನೀವು ಕಸ ಹಾಕ್ತಕ್ಕಂಥದ್ದು ಎಷ್ಟು ಸರಿ. ಅದು ಬಿಟ್ಟು ಬೇರೆ ವಿಧಾನ ಏನಿದೆ ಆ ವಿಧಾನ ಮಾಡಿ. ಪಾಲಿಕೆಯವರು ಮಾಡಬೇಕಾದ್ದು ಇನ್ನೂ ಹೆಚ್ಚಿಗೆ ಪೌರ ಕಾರ್ಮಿಕರು ಮಾಡಬೇಕು, ಗಾಡಿಗಳು ಕಳಿಸಬೇಕು, ತೀವ್ರವಾಗಿ ಹೇಳಬೇಕು, ಎಲ್ಲ ರೀತಿಯ ವಿಚಾರವನ್ನು ಹೇಳಿ ಜನರಿಗೆ ತಿಳುವಳಿಕೆ ಮಾಡಬೇಕು. ತಪ್ಪು ತಿಳ್ಕೋಬೇಡ, ಬೇಜಾರು ಮಾಡ್ಕೋಬೇಡ. ಎಲ್ಲರೂ ಆಯ್ತು, ತಿರುಗಿ ಕೋಪಿಸ್ಕೋಬೇಡ ಸುಮ್ಮನೆ. ಆಯ್ತಾ? ಇರ್ಲಿ. ಆದ್ರಿಂದ ಇಲ್ಲಿ ಬೆಂಗಳೂರು ಕಾರ್ಪೊರೇಟ್ ನಗರಸಭೆಯವರು ಇತಿಹಾಸದಲ್ಲಿ ಸುಮಾರು ಈ ನಗರಸಭೆಯಿಂದ ಈ ಗ್ರೇಟರ್ ಬೆಂಗಳೂರಿಗೆ ಸುಮಾರು 70-75 ವರ್ಷ ಆಗಿದೆ. ಮೊದಲು ಮುನ್ಸಿಪಾಲಿಟಿ ಆಗಿತ್ತು. ಅಲ್ಲಿಂದ ಇಲ್ಲಿನವರೆಗೆ ಇಂಥ ಪರಿಸ್ಥಿತಿ ಎಂದು ನಡೆದಿರಲಿಲ್ಲ. ಆದ್ದರಿಂದ ಇದು ಜನರಿಗೆ, ನಾಗರಿಕರಿಗೆ ಅಪಮಾನ. ಇದ್ರ ಜೊತೆಗೆ ಮತ್ತೊಂದು ವಿಚಾರ ತಮಗೆ ತಿಳಿಸ್ತೇನೆ. ಇವತ್ತು ಬೆಳಗಾವಿ ಕನ್ನಡ ರೈತರು ಬೆಳಗಾವಿಯಲ್ಲಿ ಕಬ್ಬಿನ ಬಗ್ಗೆ 3500 ಕೊಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ನನ್ನ ಸಂಪೂರ್ಣ ಬೆಂಬಲ 3500 ಕೊಡಬೇಕು. ಸರ್ಕಾರಕ್ಕೆ ಕೇಳ್ತೀನಿ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಸೇರಿ ಕಬ್ಬಿನ ಬೆಳೆಗಾರರಿಗೆ ಬೆಂಬಲ ಕೊಡಬೇಕು. ನಾನು ಹೇಳ್ತೀನಿ, 1 ದಿನ 2 ದಿನ ನೋಡ್ತೀನಿ. ಸರ್ಕಾರ ನೀವು ಇದೇ ರೀತಿ ಮುಂದುವರೆದ್ರೆ ನಾನು ಚಳುವಳಿಯಲ್ಲಿ, ರೈತ ಚಳುವಳಿಯಲ್ಲಿ ಭಾಗವಹಿಸ್ತೇವೆ. ಇದರ ಜೊತೆಗೆ ನಮ್ಮ ಒಕ್ಕೂಟ ತೀವ್ರವಾಗಿ ಸೇರಿ ಇದರ ಬಗ್ಗೆ ಒಂದು ಗಂಭೀರವಾಗಿ ರೈತರಿಗೆ ಬೆಂಬಲ ಕೊಡುವ ತೀರ್ಮಾನವನ್ನು ಕೈಗೊಳ್ತೇವೆ.